ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯು ಮನುಷ್ಯ ಜೀವನದಲ್ಲಿ ಸಂತೋಷ ಪಡೆಯಲಿರುವ ಒಂದು ಕೈಪಿಡಿಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಅದನ್ನು ಓದಬೇಕು. ಆದರೆ ಯಾರಿಗೂ ಸಮಯವಿಲ್ಲದ ಕಾರಣ ಗೀತಾಸಾರದ ವಿವರಣೆಯನ್ನು 4 ಪುಸ್ತಕಗಳಲ್ಲಿ ಪ್ರಸ್ತುತಪಡಿಸುವ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. 4 ಪುಸ್ತಕಗಳಲ್ಲಿ ಚರ್ಚಿಸಲಾಗುವ ಮುಖ್ಯ ವಿಷಯಗಳು: ನಾನು ಯಾರು, ದೇಹ ಮತ್ತು ಮನಸ್ಸು, ಸುಖ ಮತ್ತು ದುಃಖ, ಜೀವನದ ಗುರಿ ಏನು. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು, 18 ಅಧ್ಯಾಯಗಳು ಇವೆ. ಭಗವದ್ಗೀತೆಯಲ್ಲಿ ಯಾರು ಯಾರೊಂದಿಗೆ ಮಾತನಾಡುತ್ತಿದ್ದಾರೆ? ಶ್ರೀಕೃಷ್ಣ ಅರ್ಜುನನೊಂದಿಗೆ ಮಾತನಾಡುತ್ತಿದ್ದಾರೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಮಾತನಾಡುತ್ತಿದ್ದಾರೆ. ಕುರುಕ್ಷೇತ್ರ ಎನ್ನುವುದು ಒಂದು ಜಾಗದ ಹೆಸರು. ಇವತ್ತಿಗೂ ನೀವು ದೆಹಲಿಯ ಹತ್ತಿರ ಹೋದರೆ ಕುರುಕ್ಷೇತ್ರ ಎನ್ನುವ ಜಾಗ ಇದೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಈ ಒಂದು ಸಂವಾದ ನಡೆಯಿತು. ಈ ಸಂವಾದ ಸಂಸ್ಕೃತದಲ್ಲಿ ನಡೆಯಿತು. 700 ಶ್ಲೋಕಗಳು ಹೇಳುವುದಕ್ಕೆ ಎಷ್ಟು ಸಮಯ ಬೇಕಾಗಬಹುದು? ಒಂದು ಶ್ಲೋಕದ ನಂತರ ಇನ್ನೊಂದು ಶ್ಲೋಕ ಹೇಳುವುದಕ್ಕೆ ಸುಮಾರು 40 ರಿಂದ 50 ನಿಮಿಷ ಬೇಕಾಗುತ್ತದೆ. ಸುಮಾರು 1 ಗಂಟೆ ಎಂದುಕೊಳ್ಳೋಣ. ಕಲಿಸಬೇಕಾದ ವಿಷಯವನ್ನು ಕೃಷ್ಣ 1 ಗಂಟೆಯಲ್ಲಿ ಕಲಿಸಿದ ಮತ್ತು ಅರ್ಜುನನು ಅದನ್ನು ಅರ್ಥ ಮಾಡಿಕೊಂಡ. ನಾವು ಇಡೀ ಜೀವನ ತೆಗೆದುಕೊಂಡರೂ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ಭಗವದ್ಗೀತೆಯ ಶ್ಲೋಕಗಳಲ್ಲಿ ಅಷ್ಟು ಆಳ ಇದೆ ಎಂದು ನಾವು ತಿಳಿಯಬೇಕು. ಆದರೆ ಅರ್ಜುನನಿಗೆ ಈ ವಿಷಯಗಳು ಏಕೆ ಸುಲಭವಾಗಿ ಅರ್ಥವಾದವು ಎಂದರೆ ಅವನು ಬೇರೆ ಯುಗದಲ್ಲಿ ಇದ್ದವನು. ಹಾಗಾಗಿ ಅವನಿಗೆ ಭಗವದ್ಗೀತೆಯಲ್ಲಿ ಇರುವ ವಿಷಯಗಳು ತಿಳಿದಿದ್ದವು ಮತ್ತು ಕೃಷ್ಣನ ಉಪದೇಶವು ಅವನಿಗೊಂದು ಕ್ರ್ಯಾಶ್ ಕೋರ್ಸ್ ಆಯಿತು. ಆದರೆ ನಾವು ಭಗವದ್ಗೀತೆಯನ್ನು ತತ್ವದ ಅ ಇ ಈ ಇಂದ ಪ್ರಾರಂಭ ಮಾಡಬೇಕು. ಭಗವದ್ಗೀತೆಯು ಮನುಷ್ಯನು ಹೇಗೆ ಜೀವಿಸಬೇಕು ಎಂಬುದನ್ನು ಕುರಿತು ಒಂದು ಕೈಪಿಡಿಯಾಗಿದೆ. ನಮ್ಮೆಲ್ಲರ ಜಯ ಏನು? ಸಂತೋಷವಾಗಿರುವುದು. ಭಗವದ್ಗೀತೆ ಸಂತೋಷವಾಗಿರುವುದಕ್ಕೆ ಒಂದು ಮಾರ್ಗವನ್ನು ತೋರಿಸುತ್ತದೆ ಮತ್ತು ಭಗವಾನ್ ಶ್ರೀಕೃಷ್ಣನು ಮಾರ್ಗವನ್ನು ಕೊಡುತ್ತಿರುವುದರಿಂದ ಇದು ಸರ್ವಶ್ರೇಷ್ಠ ಜ್ಞಾನವಾಗಿದೆ. ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ 3 ಭಾಗಗಳಿವೆ. ಮೊದಲ 6 ಅಧ್ಯಾಯಗಳು, ಮಧ್ಯದ 6 ಅಧ್ಯಾಯಗಳು ಮತ್ತು ಕೊನೆಯ 6 ಅಧ್ಯಾಯಗಳು. ಮೊದಲ 6 ಅಧ್ಯಾಯಗಳಲ್ಲಿ ಕೃಷ್ಣನು ಕರ್ಮಯೋಗದ ಬಗ್ಗೆ ಮಾತನಾಡುತ್ತಾನೆ. ಮಧ್ಯದ 6 ಅಧ್ಯಾಯಗಳಲ್ಲಿ ಭಕ್ತಿಯೋಗದ ಬಗ್ಗೆ ಮಾತನಾಡುತ್ತಾನೆ. ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನಯೋಗದ ಬಗ್ಗೆ ಮಾತನಾಡುತ್ತಾನೆ. ಈಗ ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಂಡರೆ ಪುಸ್ತಕವು ಸಾಮಾನ್ಯವಾಗಿ ಎಲ್ಲಿ ಕೊನೆಗೊಳ್ಳುತ್ತದೆ ಹೇಳಿ? ಮೊದಲ ಪುಟದಿಂದ ಪ್ರಾರಂಭವಾಗಿ ಕಡೆಯ ಪುಟದಲ್ಲಿ ಕೊನೆಗೊಳ್ಳುತ್ತದೆ ಅಲ್ಲವೇ? ಆದರೆ ಭಗವದ್ಗೀತೆಯು ಮಧ್ಯದ 6 ಅಧ್ಯಾಯಗಳಲ್ಲೇ ಕೊನೆಗೊಳ್ಳುತ್ತದೆ. ಕೃಷ್ಣನು ಮಧ್ಯಭಾಗದಲ್ಲೇ ಭಗವದ್ಗೀತೆಯ ತೀರ್ಮಾನವನ್ನು ಕೊಟ್ಟಿದ್ದಾನೆ. ಕೊನೆಯ 6 ಅಧ್ಯಾಯಗಳಲ್ಲಿ ಸ್ವಲ್ಪ ಹೆಚ್ಚಿನ ಜ್ಞಾನವನ್ನು ಕೊಟ್ಟಿದ್ದು, ಮಧ್ಯದ ಅಧ್ಯಾಯಗಳಲ್ಲಿ ಕೊಟ್ಟಿದ್ದಂತಹ ತೀರ್ಮಾನವನ್ನೇ 18ನೇ ಅಧ್ಯಾಯದಲ್ಲೂ ಕೂಡ ಕೆಲ ಶ್ಲೋಕಗಳಲ್ಲಿ ಕೊಟ್ಟು ಅವನು ಗೀತೆಯನ್ನು ಕೊನೆಗೊಳಿಸುತ್ತಾನೆ. ಆದರೆ 18ನೇ ಅಧ್ಯಾಯದಲ್ಲಿ ಹಲವಾರು ಇತರ ಶ್ಲೋಕಗಳು ಇರುವುದರಿಂದ ಜನರು ಕೃಷ್ಣನು ನೀಡಿರುವ ತೀರ್ಮಾನಕ್ಕೆ ಬರುವುದಿಲ್ಲ. ಅವರು ಇತರ ಶ್ಲೋಕಗಳ ಜ್ಞಾನದಲ್ಲಿ ಸಿಲುಕಿಕೊಳ್ಳುತ್ತಾರೆ ಮತ್ತು ಭಗವದ್ಗೀತೆಯು ಜ್ಞಾನದ ಪುಸ್ತಕ, ಕರ್ಮ ಮತ್ತು ಯೋಗದ ಪುಸ್ತಕ ಇತ್ಯಾದಿ ಎನ್ನುತ್ತಾರೆ. ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಕಾಲೇಜುಗಳಲ್ಲಿ ಪಠ್ಯಪುಸ್ತಕಗಳು ಇರುತ್ತವೆ. ಯಾರೋ BSc ಓದುತ್ತಿದ್ದಾರೆ ಎಂದುಕೊಳ್ಳೋಣ. ನಾನು BSc ಓದಿಲ್ಲ. ಹಾಗಿದ್ದರೂ ನಾನು ರಸಾಯನಶಾಸ್ತ್ರದ ಒಂದು ಪುಸ್ತಕವನ್ನು ಬರೆದರೆ ನೀವು ಅದನ್ನು ತೆಗೆದುಕೊಳ್ಳುವಿರೇನು? ನನಗೂ ರಸಾಯನಶಾಸ್ತ್ರಕ್ಕೂ ಯಾವುದೇ ಸಂಬಂಧವಿದೆ? ಯಾವ ಸಂಬಂಧವೂ ಇಲ್ಲ. ಅಂದರೆ ರಸಾಯನಶಾಸ್ತ್ರದ ಪಠ್ಯಪುಸ್ತಕವನ್ನು ಬರೆಯಲು ನನಗೆ ಏನಾದರೂ ಯೋಗ್ಯತೆ ಇರಬೇಕಲ್ಲವೇ? ನೀವು ಯಾರು ಬರೆದಿರುವ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳುವಿರಿ? ನೀವು ತೆಗೆದುಕೊಳ್ಳುವ ಪುಸ್ತಕದ ಲೇಖಕರು ಯಾರು ಎಂಬುದನ್ನು ನೋಡುತ್ತೀರಿ ಮತ್ತು ಅವರ ಅರ್ಹತೆಗಳನ್ನು ಪರಿಶೀಲಿಸಿ ಪುಸ್ತಕವನ್ನು ತೆಗೆದುಕೊಳ್ಳುತ್ತೀರಿ. ಅಥವಾ ನಿಮ್ಮ ಪ್ರಾಧ್ಯಾಪಕರು ಶಿಫಾರಸು ಮಾಡುವ ಪುಸ್ತಕವನ್ನು ತೆಗೆದುಕೊಳ್ಳುತ್ತೀರಿ ಅಲ್ಲವೇ? ಅದೇ ರೀತಿ ಭಗವದ್ಗೀತೆಯ ಜ್ಞಾನವನ್ನು ಯಾರೆಂದರೆ ಅವರು ಕೊಡುವಂತಿಲ್ಲ. ಭಗವದ್ಗೀತೆಯು ಭಗವಂತನ ಹಾಡು. ಹಾಗಾಗಿ ಆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಅಧಿಕೃತವಾದ ಪ್ರಾಧ್ಯಾಪಕರು ಮತ್ತು ವಿಶ್ವವಿದ್ಯಾಲಯವೂ ಇರಬೇಕು ಅಲ್ಲವೇ? ವಿಶ್ವವಿದ್ಯಾಲಯ, ಹೌದು, ನಾನು ನಿಮ್ಮ ಭಾಷೆಯಲ್ಲಿ ಮಾತನಾಡುತ್ತಿದ್ದೇನೆ. ಅಂತಹ ಪರಂಪರೆ ವಿಶ್ವವಿದ್ಯಾಲಯವೂ ಇದೆ. ಅದನ್ನು ನಾವು ಪರಂಪರೆ ಎಂದು ಕರೆಯುತ್ತೇವೆ. ಹಾಗಾಗಿ ಕೃಷ್ಣನು ಭಗವದ್ಗೀತೆಯಲ್ಲಿ ಏವಂ ಪರಂಪರಾ ಪ್ರಾಪ್ತಂ ಎನ್ನುತ್ತಾನೆ. ಭಗವದ್ಗೀತೆಯ ಜ್ಞಾನವನ್ನು ನಾವು ಪರಂಪರೆಯಲ್ಲಿ ಪಡೆದುಕೊಳ್ಳಬೇಕು. ಪರಂಪರೆ ಎಂದರೆ ಗುರು ಶಿಷ್ಯರ ಪರಂಪರೆ. ಇದು ಸರಳವಾದ ವಿಷಯ. ಉದಾಹರಣೆಗೆ, ಯಾರಾದರೂ ಸಂಗೀತ ಅಥವಾ ಭರತನಾಟ್ಯ ಕಲಿಯಬೇಕೆಂದರೆ ಅವರು ಗುರುಗಳ ಹತ್ತಿರ ಕಲಿಯುತ್ತಾರೆ ಅಲ್ಲವೇ?
ನೀವು ಯಾರಿಂದ ಕಲಿತುಕೊಂಡಿದ್ದೀರಿ ಎಂದು ನೀವು ಆ ಗುರುಗಳನ್ನು ಕೇಳಿದರೆ ಅವರು ತಮ್ಮ ಗುರುಗಳ ಬಗ್ಗೆ ಹೇಳುತ್ತಾರೆ. ಇದು ಗುರು ಶಿಷ್ಯರ ಪರಂಪರೆ. ಯಾವುದೇ ಒಂದು ಜ್ಞಾನವನ್ನು ಯೋಗ್ಯ ರೀತಿಯಲ್ಲಿ ಪಡೆದುಕೊಳ್ಳುವುದಕ್ಕೆ ನಾವು ಗುರು ಶಿಷ್ಯ ಪರಂಪರೆಗೆ ಹೋಗಲೇಬೇಕು. ಇಲ್ಲವಾದಲ್ಲಿ ನಾವು ಅಲ್ಲಿ ಇಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಭಗವದ್ಗೀತೆಯ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೂ ಗುರು ಶಿಷ್ಯರ ಪರಂಪರೆಗಳು ಇವೆ. ಈ ಪುಸ್ತಕದ ಇನ್ನಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಧನ್ಯವಾದಗಳು.